Hello guys, welcome to my Artifacts class. ಇದು ಕ್ಲಾಸ್ ನಂಬರ್ 45. ಸೊ ಈಗ ಆಲ್ರೆಡಿ ನಾನು 44 ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳ ಲಿಂಕ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಯಾವುದೇ ವಿಡಿಯೋ ಮಿಸ್ ಆಗಿದ್ರೆ ಅಲ್ಲಿ ಹೋಗಿ ಆ ಲಿಂಕ್ ನ ಫಾಲೋ ಮಾಡಿ ನೀವು ಅದನ್ನ ನೋಡಬಹುದು. ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನಾವು ಟೂ ಟೈಪ್ಸ್ ಆಗಿ ಕ್ವೆಶ್ಚನ್ಸ್ ನ ಕೇಳ್ತೀವಿ. ಹ್ಯಾವ್ ಯು ಇಂದ ಸ್ಟಾರ್ಟ್ ಮಾಡ್ತೀವಿ ಹಾಗೂ ಡಿಡ್ ಯು ಇಂದನೂ ಸ್ಟಾರ್ಟ್ ಮಾಡ್ತೀವಿ. ಹ್ಯಾವ್ ಯು ಸೀನ್, ಡಿಡ್ ಯು ಸಿ, ಈ ರೀತಿ ಕ್ವೆಶ್ಚನ್ ಗಳನ್ನ ಮಾಡುವಾಗ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ಬೋದಲ್ವಾ? ನಾವು ಹ್ಯಾವ್ ಯು ಸೀನ್ ಅಂತ ಕೇಳ್ಬೇಕಾ ಅಥವಾ ಡಿಡ್ ಯು ಸಿ ಅಂತ ಕೇಳ್ಬೇಕಾ? ಸೊ ಇವೆರಡರ ಮೀನಿಂಗ್ ಏನು? ನೀನು ನೋಡಿದ್ಯಾ ಅಂತ. ಸೊ ನಾವು ನೀನು ನೋಡಿದ್ಯಾ ಅಂತ ಕೇಳೋದಿಕ್ಕೆ ಹ್ಯಾವ್ ಯು ಸೀನ್ ಅಂತ ಕೇಳ್ಬೇಕಾ ಅಥವಾ ಡಿಡ್ ಯು ಸಿ ಅಂತ ಕೇಳ್ಬೇಕಾ? ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡ್ತಾ ಇದೆ, ನೀನು ನೋಡಿದ್ಯಾ ಅಂತ. ಯಾವಾಗ ಯಾವ್ದನ್ನ ಯೂಸ್ ಮಾಡ್ಬೇಕು? ಸೊ ಹ್ಯಾವ್ ಯು ಸಿ ನ ಯಾವಾಗ ಕೇಳ್ಬೇಕು, ಡಿಡ್ ಯು ಸಿ ಅಂತ ನಾವ್ ಯಾವಾಗ ಕೇಳ್ಬೇಕು? ಸೊ ಈ ಡೌಟ್ ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಇದರಿಂದ ನೀವು ಯಾವುದೇ ಕ್ವಶನ್ ನ ಯಾರಿಗ್ ಬೇಕಿದ್ರು ಕೇಳಬಹುದು. ಸೊ ಹಾಗಿದ್ರೆ ಇವೆರಡರ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ. ನೀವಿನ್ನು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಅದನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ನಮ್ಮ ಫ್ಯೂಚರ್ ವಿಡಿಯೋಗಳ ಅಪ್ಡೇಟ್ ಅಂಡ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ಸೊ ಮತ್ತೆ ಸಬ್ಸ್ಕ್ರೈಬ್ ಆಗೋ ಅವಶ್ಯಕತೆ ಇಲ್ಲ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದಂತಹ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಟೆನ್ಸ್ ಹಾಗೂ 12 ಟೆನ್ಸ್ ಗಳ ವಿಡಿಯೋನ ನೀವು ನೋಡಿರ್ಲೇಬೇಕು. ಈ 3 ವಿಡಿಯೋ ಕ್ಲಾಸಸ್ ನ ನೀವು ನೋಡಿದ್ರೆ ಮಾತ್ರ ನಾನು ಇವತ್ತು ನಿಮ್ಗೆ ಹೇಳೋದು ಅರ್ಥ ಆಗುತ್ತೆ. ಸೊ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಈ ವಿಡಿಯೋಗಳ ಲಿಂಕ್ ನ ಪೇಸ್ಟ್ ಮಾಡಿದೀನಿ. ನೀವು ಫಸ್ಟ್ ಅದನ್ನ ನೋಡಿ ಆಮೇಲೆ ಇದನ್ನ ನೋಡೋದಿಕ್ಕೆ ಕಂಟಿನ್ಯೂ ಮಾಡಿ. ರೈಟ್? ಸೊ ಹ್ಯಾವ್ ಯು ಪೇಡ್ ದ ಫೀಸ್ ಅಂದ್ರೆ ನೀನ್ ಫೀಸ್ ನ ಪೇ ಮಾಡಿದ್ಯಾ? ಡಿಡ್ ಯು ಪೇ ದ ಫೀಸ್? ಸೊ ಇದು ಕೂಡ ಅದೇ ಅರ್ಥ ಕೊಡ್ತಾ ಇದೆ ಅಲ್ವಾ? ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನಾನು ಯಾವ್ದನ್ನ ಕೇಳಬೇಕು ಅಂತ. ಸೊ ಎರಡರ ಇಂಟೆನ್ಷನ್ ಏನು? ನೀನ್ ಫೀಸ್ ಪೇ ಮಾಡಿದ್ಯಾ ಅನ್ನೋದೇ ಆಗಿದೆ ಅಲ್ವಾ? ಹ್ಯಾವ್ ಯು ಸೀನ್ ದ ಮೂವಿ, ಡಿಡ್ ಯು ಸಿ ದ ಮೂವಿ? ಸೊ ಎರಡೂ ಸೇಮ್ ಇದೆ ಅಲ್ವಾ? ಸೊ ಯಾವ್ದನ್ನ ಯಾವಾಗ ಯೂಸ್ ಮಾಡ್ಬೇಕು ನಾವು? ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್, ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಹ್ಯಾಸ್ ಹಿ ಗೋನ್ ಟು ಮೈಸೂರ್, ಡಿಡ್ ಹಿ ಗೋ ಟು ಮೈಸೂರ್? ಹ್ಯಾವ್ ಯು ಸೀನ್ ದ ಮೂವಿ ಈ ಕ್ವಶನ್ ಫಾರ್ಮ್ ಆಗಿರೋದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ. ಡಿಡ್ ಯು ಸಿ ದ ಮೂವಿ ಈ ಕ್ವಶನ್ ಫಾರ್ಮ್ ಆಗಿರೋದು ಸಿಂಪಲ್ ಪಾಸ್ಟ್ ನಲ್ಲಿ. ರೈಟ್? ಅದೊಂದು ಗೊತ್ತಾಯ್ತು. ಹಾಗಿದ್ರೆ ಯಾವ್ದನ್ನ ಯಾವಾಗ ಯೂಸ್ ಮಾಡ್ಬೇಕು ನಾವು? ಎರಡರ ಮೀನಿಂಗ್ ಒಂದೇ, ನೀನು ಮೂವಿ ನೋಡಿದ್ಯಾ. ಸೊ ಇಲ್ಲಿ ನೋಡಿ, ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್ಸ್ ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲೇ ಕೇಳ್ಬೇಕು. ಅಂದ್ರೆ ನೀನ್ ಏನಾದ್ರೂ ಈಗ ಮೂವಿ ನೋಡಿದ್ಯಾ, ಅರ್ಥ ಆಯ್ತಲ್ಲ? ಸೊ ರೀಸೆಂಟ್ಲಿ ಕಂಪ್ಲೀಟೆಡ್ ಅಂದ್ರೆ ಅರ್ಥ ಬೆಳಿಗ್ಗೆ ಆಗಿರ್ಬಹುದು, ನಿನ್ನೆ ಆಗಿರ್ಬಹುದು, ಅಥವಾ ಮೊನ್ನೆ ಕೆಲವು ದಿನಗಳವರೆಗೂ ಅದನ್ನ ನಾವು ರೀಸೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಕೆಲವು ತಿಂಗಳವರೆಗೂ ಕೂಡ ನೀವು ರೀಸೆಂಟ್ ಅಂತಾನೆ ಹೇಳ್ಬಹುದು. ಜಸ್ಟ್ ಆಕ್ಷನ್ಸ್ ಹ್ಯಾಪನ್ಡ್ ಇನ್ ಪಾಸ್ಟ್. ಸಿಂಪಲ್ ಪಾಸ್ಟ್ ನಲ್ಲಿ ನಾವು ಯಾವಾಗ ಮಾತಾಡ್ತೀವಿ? ಪಾಸ್ಟ್ ನಲ್ಲಿ ಕೆಲಸಗಳು ನಡೆದಿದೆ. ಪಾಸ್ಟ್ ಅಂದ್ರೆ ಯಾವಾಗ ಬೇಕಿದ್ರೂ ಆಗಿರ್ಬೋದು. ಅದು ನಿನ್ನೆ, ಮೊನ್ನೆ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್, 10 years ago, ಯಾವಾಗಾದ್ರೂ ಆಗಿರ್ಬೋದು. ಕೇವಲ ಏನ್ ಹೇಳ್ತೀವಿ ಇಲ್ಲಿ? ಜಸ್ಟ್ ಒಂದು ಆಕ್ಷನ್ ಆಗಿದೆ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತೀವಿ. ಜಾಸ್ತಿ ಇನ್ಫಾರ್ಮೇಶನ್ ಕೊಡಲ್ಲ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತೋ ಇಲ್ವೋ ಅನ್ನೋ ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ಜಸ್ಟ್ ಅನ್ ಆಕ್ಷನ್ ಹ್ಯಾಪನ್ಡ್ ಇನ್ ಪಾಸ್ಟ್. ಸೊ ರೀಸೆಂಟ್ಲಿ ಕಂಪ್ಲೀಟೆಡ್ ಅಂದ್ರೆ ಯಾವಾಗ ಬೇಕಿದ್ರೂ ಆಗಿರಬಹುದು. ಸಿಂಪಲ್ ಪಾಸ್ಟ್ ಅಂದ್ರೆ ಎನಿ ಟೈಮ್ ಇನ್ ದ ಪಾಸ್ಟ್. ಇದು ಕ್ಲಿಯರ್ ಆಯ್ತಲ್ಲ ನಿಮ್ಗೆ? ಓಕೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ನಾವು ಐ, ಯು, ವಿ, ದೇ ಸಬ್ಜೆಕ್ಟ್ ಗಳು ಬಂದಾಗ, ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಐ, ಯು ಅಥವಾ ನಾವು, ದೇ ಪ್ಲೂರಲ್ ಗಳು ಬಂದಾಗ ಹ್ಯಾವ್ ನ ನಾವು ಯೂಸ್ ಮಾಡಬೇಕು. ಹಿ, ಶಿ, ಇಟ್ ಅಥವಾ ಯಾವುದೇ ವ್ಯಕ್ತಿ ಹೆಸರು ಬಂದ್ರೂ ಕೂಡ ಹ್ಯಾಸ್ ನ ನಾವು ಯೂಸ್ ಮಾಡಬೇಕು. ಅದು ಗೊತ್ತಿದೆ ನಿಮಗೆ. ಅಂಡ್ ಇಲ್ಲಿ ಮೇನ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಇರುತ್ತೆ. ಅದು ಗೊತ್ತಿದೆ ಅಲ್ಲ? ಗೋ ಇದ್ರೆ ಗಾನ್ ಆಗುತ್ತೆ, ಸಿ ಇದ್ರೆ ಸೀನ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಬಂದ್ರು ಡಿಡ್ ನ ನಾವು ಯೂಸ್ ಮಾಡ್ತೀವಿ. ಮೇನ್ ವರ್ಬ್ ಯಾವಾಗ್ಲೂ ಬೇಸ್ ಫಾರ್ಮ್ ನಲ್ಲೇ ಇರುತ್ತೆ. ಸೊ ಈ ಡಿಫರೆನ್ಸ್ ಗಳು ನಿಮ್ಗೆ ಕ್ಲಿಯರ್ ಆಗಿದೆ ಈಗ. ಹಾಗಿದ್ರೆ ಮೇನ್ ಡಿಫರೆನ್ಸ್ ಏನು? ಈಗ ನೋಡಿ, ಹ್ಯಾವ್ ಯು ಸೀನ್ ದ ಮೂವಿ ಅಂದ್ರೆ ನೀನು ಮೂವಿ ನೋಡಿದ್ಯಾ. ಯಾವಾಗ ಇದನ್ನ ಕೇಳಬೇಕು ಅಂದ್ರೆ ಈಗ್ಲೂ, ಅಂದ್ರೆ ಇದು ಪಾಸ್ಟ್ ನಲ್ಲಿ ನಡೆದಂತಹ ಕೆಲಸದ ಬಗ್ಗೆ ನಾವು ಕೇಳ್ತಿದೀವಿ. ಅಫ್ಕೋರ್ಸ್ ರೀಸೆಂಟ್ಲಿ ಕಂಪ್ಲೀಟೆಡ್ ಅಂದ್ರೆ ಅದು ಕೂಡ ಪಾಸ್ಟೇ ಆಗುತ್ತಲ್ವಾ? ರೀಸೆಂಟ್ ಪಾಸ್ಟ್ ಆಗುತ್ತೆ. ಹೌದು. ಸೊ ನೀನ್ ಮೂವಿ ನೋಡಿದ್ಯಾ ಅಂದ್ರೆ ಅರ್ಥ ನಿನಗೆ ನೋಡೋದಿಕ್ಕೆ ಈಗ್ಲೂ ಚಾನ್ಸ್ ಇದೆ, ನೀನ್ ನೋಡಬಹುದು. ಯಾಕೆಂದ್ರೆ ಥಿಯೇಟರ್ ನಲ್ಲಿ ಆ ಮೂವಿ ಇನ್ನೂ ಇದೆ. ಅವಾಗ ನೀವು ಕೇಳ್ಬೇಕು ಹ್ಯಾವ್ ಯು ಸೀನ್ ದ ಮೂವಿ. ಅವನು ಹೇಳ್ತಾನೆ ನೋ ಅಂದ್ರೆ ಗೋ ಅಂಡ್ ವಾಚ್ ನೌ ಅಂತ ನೀವು ಹೇಳ್ತೀರಾ. ಅರ್ಥ ಆಯ್ತಲ್ಲ?
ಡಿಡ್ ಯು ಸಿ ದ ಮೂವಿ ಅಂತ ನೀವು ಕೇಳಿದ್ರೆ ಈಗ ಅವನಿಗೆ ಆ ಮೂವಿ ನೋಡೋದಕ್ಕೆ ಚಾನ್ಸ್ ಇಲ್ಲ. ಕಂಪ್ಲೀಟ್ ಆಗಿ ಆ ಕೆಲಸ ಪಾಸ್ಟ್ ನಲ್ಲಿ ಮುಗ್ದೋಗ್ಬಿಟ್ಟಿದೆ. ಯಾಕೆಂದ್ರೆ ಥಿಯೇಟರ್ ನಲ್ಲಿ ಈಗ ಮೂವಿ ಇಲ್ಲ, ಅವನೀಗ ನೋಡೋದಕ್ಕೆ ಚಾನ್ಸ್ ಇಲ್ಲ. ಆಗ ನೀವು ಕೇಳಬೇಕು ಡಿಡ್ ಯು ಸಿ ದ ಮೂವಿ ಅಂತ. ಡಿಡ್ ಯು ಸಿ ಅಂದ್ರೆ ಪಾಸ್ಟ್ ನಲ್ಲಿ ಆ ಕೆಲಸ ಆಗೋಗಿದೆ ಆಗ್ಲೇ, ಆ ಸಿಚುವೇಶನ್ ಗಳನ್ನ ನೀವೀಗ ಮಾತಾಡ್ಬೇಕಂದ್ರೆ ಯೂಸ್ ಮಾಡ್ಬೇಕು. ಸೊ ಈಗಾಗ್ಲೇ ಮೂವಿ ಬಂದಿದೆ ಥಿಯೇಟರ್ ಇಂದ ಹೊರಟೋಗ್ಬಿಟ್ಟಿದೆ. ಸೊ ಈಗ ನೋಡೋದಿಕ್ ಚಾನ್ಸ್ ಇಲ್ಲ, ಆಗ ನೀವು ಹ್ಯಾವ್ ಯು ಸೀನ್ ಅಂತ ಕೇಳಬಾರ್ದು. ಏನ್ ಕೇಳ್ಬೇಕು? ಡಿಡ್ ಯು ಸಿ ದ ಮೂವಿ ಅಂತ ಕೇಳ್ಬೇಕು. ನೀನು ಮೂವಿ ನೋಡ್ದ್ಯಾ? ಅವ್ನು ನೋ ಅಂತಾನೆ, ಆಗ ನೀವು ಹೇಳ್ಬೇಕು ಅಯ್ಯೋ, ಸೊ ನೌ ಯು ಕಾಂಟ್ ಸಿ ದ ಮೂವಿ ಬಿಕಾಸ್ ದ ಮೂವಿ ಹ್ಯಾಸ್ ಆಲ್ರೆಡಿ ಲೆಫ್ಟ್ ದ ಥಿಯೇಟರ್. ಗೊತ್ತಾಯ್ತಲ್ಲ? ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ನೀವು ಕ್ವಶನ್ ಕೇಳ್ಬೇಕಂದ್ರೆ ಕೇಳಿ, ಆ ಕೆಲಸ ಆಗೋದಿಕ್ಕೆ ಈಗ್ಲೂ ಚಾನ್ಸ್ ಇದ್ರೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಕೇಳ್ಬೇಕು ಹ್ಯಾವ್ ಯು ಸೀನ್ ದ ಮೂವಿ. ಅವ್ನು ನೋಡಿಲ್ಲ ಅಂದ್ರೆ ಈಗ್ಲೂ ನೋಡ್ಬಹುದು. ಬಟ್ ಡಿಡ್ ಯು ಸಿ ದ ಮೂವಿ ಅನ್ನೋದು ಸಿಂಪಲ್ ಪಾಸ್ಟ್ ನಲ್ಲಿ, ಅಂದ್ರೆ ಈಗ ಆ ಕೆಲಸ ನೋಡೋದಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಆಕ್ಷನ್ಸ್ ಮೇ ಹ್ಯಾವ್ ಚಾನ್ಸ್ ಟು ರಿಪೀಟ್. ಇಲ್ಲಿ ನಡೆದಂತ ಕೆಲಸಗಳು ರಿಪೀಟ್ ಆಗಬಹುದು, ಈಗ್ಲೂ ಕೂಡ ಮತ್ತೆ ನಡೀಬಹುದು, ಅಂಥವನ್ನ ನೀವು ಕ್ವಶನ್ ಆಗಿ ಕೇಳ್ತೀರಾ. ಬಟ್ ಸಿಂಪಲ್ ಪಾಸ್ಟ್ ನಲ್ಲಿ ಯಾವುದೇ ಚಾನ್ಸ್ ಇರೋದಿಲ್ಲ ಅವು ಮತ್ತೆ ರಿಪೀಟ್ ಆಗೋದಿಕ್ಕೆ. ಒಂದ್ಸರಿ ಮುಗ್ದೋದ್ರೆ ಮುಗ್ದೋಯ್ತು, ಮತ್ತೆ ಅವು ರಿಪೀಟ್ ಆಗೋದಿಲ್ಲ, ಮತ್ತೆ ಅವನು ಮೂವಿ ನೋಡೋದಿಕ್ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಈಗ ನೋಡಿ, ಇಲ್ಲಿ ಹ್ಯಾವ್ ಯು ಪೇಡ್ ದ ಫೀಸ್ ಅಂತ ಕೇಳಿದ್ರೆ ಅರ್ಥ ಈಗ್ಲೂ ಟೈಮ್ ಇದೆ, ನೀನು ಫೀಸ್ ನ ಪೇ ಮಾಡಬಹುದು, ಸ್ಟಿಲ್ ಯು ಹ್ಯಾವ್ ಟೈಮ್, ಇನ್ನ ಲಾಸ್ಟ್ ಡೇಟ್ ಬಂದಿಲ್ಲ. ಬಟ್ ನೀವೇನಾದ್ರೂ ಡಿಡ್ ಯು ಪೇ ದ ಫೀಸ್ ಅಂತ ಕೇಳಿದ್ರೆ ಯು ಹ್ಯಾವ್ ನೋ ಟೈಮ್, ಅಂದ್ರೆ ಈಗ ಟೈಮ್ ಇಲ್ಲ, ಆಲ್ರೆಡಿ ಲಾಸ್ಟ್ ಡೇಟ್ ನಾವು ದಾಟ್ಬಿಟ್ಟಿದೀವಿ. ಗೊತ್ತಾಯ್ತಲ್ಲ? ಸೊ ಆ ಒಂದು ಆಕ್ಷನ್ ರಿಪೀಟ್ ಆಗೋದಿಲ್ಲ. ಈಗ ಹ್ಯಾವ್ ಯು ಸೀನ್ ದ ಮೂವಿ ಅಂದ್ರೆ ಸ್ಟಿಲ್ ಮೂವಿ ಈಸ್ ಇನ್ ಥಿಯೇಟರ್, ಮೂವಿ ಇನ್ನು ಥಿಯೇಟರ್ ನಲ್ಲಿದೆ, ಸೊ ನೀನ್ ಈಗ್ಲೂ ನೋಡಬಹುದು, ಆದ್ರಿಂದ ನಾವು ಕೇಳ್ತಿದೀವಿ ಹ್ಯಾವ್ ಯು ಸೀನ್ ದ ಮೂವಿ. ಬಟ್ ಡಿಡ್ ಯು ಸಿ ದ ಮೂವಿ ಅಂತ ಯಾವಾಗ ಕೇಳ್ತೀವಿ? ವೆನ್ ಮೂವಿ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ಥಿಯೇಟರ್. ಥಿಯೇಟರ್ ಇಂದ ಮೂವಿನ ರಿಮೂವ್ ಮಾಡಿದ್ರೆ ಅವ್ನ್ ಮತ್ತೆ ನೋಡೋದಿಕ್ ಚಾನ್ಸ್ ಇಲ್ಲ, ಅಂದ್ರೆ ಆಕ್ಷನ್ ರಿಪೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಅವಾಗ ನಾವು ಡಿಡ್ ಯು ಸಿ ದ ಮೂವಿ ಅಂತ ಕೇಳಬೇಕು. ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂದ್ರೆ ನಿನ್ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳ್ತೀವಿ. ಸೊ ಯಾವಾಗ ಸ್ಟಿಲ್ ಯು ಹ್ಯಾವ್ ಟೈಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್, ಇನ್ನು ಬ್ರೇಕ್ಫಾಸ್ಟ್ ತಗೊಳಕ್ಕೆ ನಿನ್ನ ಹತ್ರ ಟೈಮ್ ಇದ್ರೆ, ಅಂದ್ರೆ ಈಗ 11 o'clock 12 o'clock ಇದ್ರೆ ಅವಾಗ ನೀವು ಕೇಳ್ತೀರಾ ಅಲ್ವಾ, ಇನ್ನು ಟೈಮ್ ಇದೆ. ಬಟ್ ಮಧ್ಯಾಹ್ನ ಆಗೋಗಿರುತ್ತೆ, ನೀನ್ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ತಗೊಂಡೇ ಇಲ್ವಾ ಅಂತ ಕೇಳ್ಬೇಕು ಅಂದಾಗ ಡಿಡ್ ಯು ಹ್ಯಾವ್ ದ ಬ್ರೇಕ್ಫಾಸ್ಟ್ ಅಂತ ಕೇಳ್ಬೇಕು. ಯಾಕೆ? ಆಗ ಟೈಮ್ ಇರೋದಿಲ್ಲ, ಆಗ ತಗೊಂಡ್ರೆ ಅದು ಬ್ರೇಕ್ಫಾಸ್ಟ್ ಆಗಲ್ಲ ಅಲ್ವಾ, ಮಧ್ಯಾಹ್ನದ ಮೇಲೆ ತಿಂದ್ರೆ ಅದು ಬ್ರೇಕ್ಫಾಸ್ಟ್ ಅನ್ಸ್ಕೊಳ್ಳಲ್ಲ, ಆಗ ಟೈಮೇ ಇರೋದಿಲ್ಲ ಅಲ್ವಾ, ಅದು ಅಪ್ರೋಪ್ರಿಯೇಟ್ ಟೈಮೇ ಅಲ್ಲ. ಸೊ ಅವಾಗ ನೀವು ಈ ರೀತಿ ಕೇಳ್ಬೇಕು. ನೆಕ್ಸ್ಟ್, ಹ್ಯಾಸ್ ಹಿ ಗಾನ್ ಟು ಮೈಸೂರ್ ಅಂದ್ರೆ ಅರ್ಥ ಟ್ರೈನ್ ಹ್ಯಾಸ್ ನಾಟ್ ಯೆಟ್ ಅರೈವ್ಡ್, ಅಂದ್ರೆ ಟ್ರೈನ್ ಇನ್ನೂ ಬಂದಿಲ್ಲ, ಟ್ರೈನ್ ಬರೋದಕ್ಕೆ ಇನ್ನೂ ಚಾನ್ಸ್ ಇದೆ, ಆದ್ರಿಂದ ನಾನು ಕೇಳ್ತಿದ್ದೀನಿ ಅವನು ಮೈಸೂರಿಗೆ ಹೋದ್ನಾ ಅಂತ. ಆದ್ರೆ ಟ್ರೈನ್ ಬಂದ್ ಆಗ್ಬಿಟ್ಟಿದೆ, ಆದ್ರೆ ಟ್ರೈನ್ ಈಗ ಆಲ್ರೆಡಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬಿಟ್ಬಿಟ್ಟಿದೆ, ಮೈಸೂರಿಗೆ ಹೊಟ್ಟೋಗ್ಬಿಟ್ಟಿದೆ, ಅವಾಗ ನಾನು ಕೇಳ್ಬೇಕು ಡಿಡ್ ಹಿ ಗೋ ಟು ಮೈಸೂರ್ ಅಂತ. ಯಾಕೆ ಅಂದ್ರೆ ಟ್ರೈನ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ಫಾರ್ ಮೈಸೂರ್ಗೆ ಆಲ್ರೆಡಿ ಹೊಟ್ಬಿಟ್ಟಿದೆ, ಈಗ ಅವನು ಮೈಸೂರ್ಗೆ ಹೋಗೋ ಚಾನ್ಸೇ ಇಲ್ಲ ಅಲ್ವಾ, ಆಕ್ಷನ್ ರಿಪೀಟ್ ಆಗೋಕ್ ಚಾನ್ಸ್ ಇಲ್ಲ, ಆದ್ರಿಂದ ನಾನು ಕೇಳ್ಬೇಕು ಡಿಡ್ ಹಿ ಗೋ ಟು ಮೈಸೂರ್, ಅವ್ನು ಮೈಸೂರ್ಗೆ ಹೋದ್ನಾ ಅಂತ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹ್ಯಾವ್ ಯು ಹಾಗೂ ಡಿಡ್ ಯು ಯಾವಾಗ ಯೂಸ್ ಮಾಡ್ಬೇಕು ಅಂತ. ಸೊ ಇಲ್ಲಿ ನೀವು ಯು ಪ್ಲೇಸ್ ಅಲ್ಲಿ ಐ ಹಾಕಿ ಅಥವಾ ಯಾರದೇ ಹೆಸರು ಕೂಡ ಹಾಕ್ಬೋದು. ಇಲ್ಲಿ ಡಿಡ್ ರಾಮ್ ಪೇಡ್ ದ ಫೀಸ್, ಡಿಡ್ ಕೃಷ್ಣ ಪೇ ದ ಫೀಸ್, ಹ್ಯಾವ್ ದೇ ಪೇಡ್ ದ ಫೀಸ್. ನೋಡಿ, ಈ ರೀತಿ ನೀವು ಯಾರದೇ ಹೆಸರು ಹಾಕಿ ಕ್ವಶನ್ ಮಾಡಿ. ಇದೇ ರೀತಿ ಪಾಸಿಟಿವ್ ಸೆಂಟೆನ್ಸ್ ಗಳು ಕೂಡ ನೆಗೆಟಿವ್ ಸೆಂಟೆನ್ಸ್ ಗಳನ್ನು ಕೂಡ ನೀವು ಮಾಡಬಹುದು. ಸೊ ಈ ರೀತಿ ಯಾವುದೇ ಸಬ್ಜೆಕ್ಟ್ ಹಾಕಿ ನೀವು ಕ್ವಶನ್ ಮಾಡಿ. ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಹ್ಯಾವ್ ಹ್ಯಾಸ್ ಇಂದ ನಾವು ಕ್ವಶನ್ ಮಾಡಿದ್ರೆ ಏನ್ ಮೀನಿಂಗ್ ಬರುತ್ತೆ, ಡಿಡ್ ನ ಯೂಸ್ ಮಾಡ್ಕೊಂಡು ಕ್ವಶನ್ ಮಾಡಿದ್ರೆ ಏನ್ ಮೀನಿಂಗ್ ಬರುತ್ತೆ ಅಂತ. ಈಗ ನಿಮ್ ಕೆಲಸ ಏನು ಅಂದ್ರೆ ನೀವು ಹ್ಯಾವ್ ಮತ್ತೆ ಹ್ಯಾಡ್ ನ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ರು ಎರಡೆರಡು ಕ್ವಶನ್ ನ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಪೇಷನ್ಸ್ ಇದ್ರೆ ನೀವು ಜಾಸ್ತಿ ಕ್ವಶನ್ ಗಳನ್ನ ಕಾಮೆಂಟ್ ಮಾಡಿ, ನಾನು ಎಲ್ಲದನ್ನು ಚೆಕ್ ಮಾಡ್ತೀನಿ, ಎಲ್ಲಾದ್ರೂ ತಪ್ಪಿದ್ರೆ ನಾನು ಅದನ್ನ ನಿಮ್ಗೆ ಹೇಳ್ತೀನಿ ಕೂಡ. ರೈಟ್? ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.